ಗೋಕಾಕ ಜಿಲ್ಲೆ ಯಾತಕ್ಕಾಗಿ ಹೋರಾಟ. ಪೂಜ್ಯರ ಪಾದಕ್ಕೆ ನಮಸ್ಕರಿಸಿ ಇಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಸಮಾನ ಮನಸ್ಥಿತಿ ಉಳ್ಳುವ ಎಲ್ಲ ಹೋರಾಟಗಾರರಿಗೂ ಕೂಡ ನಮಸ್ಕರಿಸಿ, ವಿಶೇಷವಾಗಿ ಇವತ್ತು ನಾವೆಲ್ಲರೂ ಕೂಡಿ ಒಂದು ನಮ್ಮ ಗೋಕಾಕನ ಜಿಲ್ಲೆ ಮಾಡಬೇಕು ಅಂತ ಮನಸ್ಥಿತಿಯನ್ನು ಇಟ್ಕೊಂಡು ಎಲ್ಲರೂ ಕೂಡ ಇಲ್ಲಿ ಕೂಡಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಪೂಜ್ಯರ ಒಂದು ಮುಂದಾಳತ್ವದಲ್ಲಿ. ವಿಶೇಷವಾಗಿ ಯಾಕಂದರೆ ಸಾಕಷ್ಟು ಎಲ್ಲ ಹೋರಾಟಗಾರರು ಕೂಡ ನಮ್ಮ ಗೋಕಾಕ್ ಜಿಲ್ಲೆ ಆಗಲಿಕ್ಕೆ ಎಲ್ಲ ಅರ್ಹತೆ ಕೂಡ ಹೊಂದಿದ್ರು ಕೂಡ ಜಿಲ್ಲೆ ಆಗಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ವಿಶೇಷವಾಗಿ ಯಾಕಂದರೆ ಒಂದು 3-4 ತಿಂಗಳ ಹಿಂದೆನೂ ಕೂಡ ನಾವೆಲ್ಲರೂ ಕೂಡಿ ಸರ್ಕಲ್ನಲ್ಲಿ ಪ್ರತಿಭಟನೆಯನ್ನು ಮಾಡಿದ್ವಿ. ಆ ಟೈಮಲ್ಲೂ ಕೂಡ AC ಅವರು ಬಂದು ಮನವಿಯನ್ನು ಸ್ವೀಕಾರ ಮಾಡಿದರು. ಅದೇ ತರಹ ಈಗೂ ಕೂಡ ನಾವೆಲ್ಲರೂ ಕೂಡಿ ವಿಶೇಷವಾಗಿ ಯಾಕಂದ್ರೆ ಬರುವಂತಹ ದಿನಮಾನದಲ್ಲಿ ಇನ್ನಷ್ಟು ಕೂಡ ಒಂದು ಉಗ್ರವಾದಂತಹ ಹೋರಾಟವನ್ನು ನಾವೆಲ್ಲರೂ ಕೂಡ ಕೈಗೊಳ್ಳಬೇಕು. ಅದರ ಜೊತೆಗೆ ತಮ್ಮ ಈ ಒಂದು ಹೋರಾಟಕ್ಕೆ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಅರಮಾಯಿ ಶಾಸಕರಾದಂತಹ ತಂದೆ ಬಾಲಚಂದ್ರಪ್ಪ ಅವರಾಗಿರ್ಬೋದು, ರಮೇಶ್ ಅಪ್ಪ ಅವರಾಗಿರ್ಬೋದು, ನಮ್ಮ ಒಂದು ಜಾರಕಿಹೊಳಿ ಕುಟುಂಬ ತಮ್ಮ ಜೊತೆಗೆ ಇರ್ತೈತೆ ಅನ್ನುವಂಥ ಒಂದು ಸಂದೇಶ ಈ ಒಂದು ವೇದಿಕೆ ಮುಖಾಂತರ ತಮಗೆ ನಾನು ಕೊಡಕ್ಕೆ ಬಯಸ್ತೇನೆ. ಅವ್ರು ಏನು ಯಾಕಂದ್ರೆ ಗೌರ್ಮೆಂಟ್ಗೆ ಏನು ಒತ್ತಾಯ ಮಾಡಬೇಕು ಅವ್ರು ಮಾಡ್ತಾರೆ. ನಾವು ಇಲ್ಲಿ ಪ್ರತಿಭಟನೆ ಮಾಡೋ ಮುಖಾಂತರ ಇಲ್ಲಿ ಒಂದೇನು ಒತ್ತಾಯ ಮಾಡುವಂಥ ಒಂದು ಪ್ರೆಷರ್ ಕ್ರಿಯೇಟ್ ಮಾಡುವಂಥ ಕೆಲಸ ನಾವೆಲ್ಲರೂ ಕೂಡಿ ಮಾಡೋಣ ಅಂತ ಈ ವೇದಿಕೆ ಮುಖಾಂತರ ಹೇಳ್ತೇನೆ. ಬರುವಂಥ ದಿನಮಾನದಲ್ಲಿ ಇನ್ನಷ್ಟು ಕೂಡ ತೀವ್ರವಾದಂಥ ಒಂದು ಹೋರಾಟ ನಾವೆಲ್ಲರೂ ಕೂಡ ಕೈಗೊಳ್ಳೋಣ ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನಾನು 2 ಮಾತು ಮುಗಿಸ್ತೇನೆ. ಧನ್ಯವಾದ.